ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಸೇವಿಂಗ್ಸ್ ಫಂಕ್ಷನ್ ಡಯಾಗ್ರಾಮ್ ಟೇಬಲನ್ನು ಸ್ಟಡಿ ಮಾಡೋಣ. ಸೊ ಬಿಫೋರ್ ದಟ್ ಕನ್ಸಪ್ಷನ್ ಫಂಕ್ಷನ್, ಆಟೋನಮಸ್ ಕನ್ಸಪ್ಷನ್ ಅಂದ್ರೇನು, ಸೊ ಇದನ್ನೆಲ್ಲ ನಾವು ಲಾಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಸೇವಿಂಗ್ಸ್ ಅಂದ್ರೇನು, ಸೇವಿಂಗ್ಸ್ ಫಂಕ್ಷನ್ ಅಂದ್ರೇನು ಅಂತ ವಿತ್ ಕ್ಯಾಲ್ಕುಲೇಷನ್ ಕಲಿತಾ ಹೋಗೋಣ. ಸೊ ಫಸ್ಟ್ ಸೇವಿಂಗ್ಸ್ ಈಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ನಾಟ್ ಕನ್ಸ್ಯೂಮ್ಡ್. ಸೊ ಇನ್ಕಮಲ್ಲಿ ಕನ್ಸ್ಯೂಮ್ ಮಾಡ್ದಲೇ ಉಳಿದಿರುವಂಥ ಪಾರ್ಟನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಇದು 1 ಮಾರ್ಕ್ ಕ್ವಶನ್ ನಿಮಗೆ ಫಿಲಪ್ದಲ್ಲಿ ಬರುವಂಥ ಕ್ವಶನ್ ಆಗಿರುತ್ತೆ. ಸೇವಿಂಗ್ಸ್ ಇಸ್ ದಟ್ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ನಾಟ್ ಕನ್ಸ್ಯೂಮ್ಡ್. ಸೊ ಇಲ್ಲಿ ನಿಮಗೆ 100 ರೂಪೀಸ್ ಇನ್ಕಮ್ ಬರ್ತಾ ಇರುತ್ತೆ, ಅದರಲ್ಲಿ ನೀವು 80 ರೂಪೀಸನ್ನು ಕನ್ಸಪ್ಷನ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಉಳಿದಿದ್ದೇನು ಎಷ್ಟಿರುತ್ತೆ, 20 ರೂಪೀಸ್. ಸೊ ಇದನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಕ್ಲಿಯರ್? ಆ್ಯಂಡ್ ಮೋರ್ ಓವರ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಸಿ ಡ್ಯಾಶ್ ಅಥವಾ ಸಿ ಬಾರ್ ಅಂತ ಹೇಳಿ ಅಂದರೆ ಆಟೋನಮಸ್ ಕನ್ಸಪ್ಷನ್. ನಿಮ್ಮ ಇನ್ಕಮ್ ಲೆವೆಲ್ 0 ಇದ್ದಾಗಲೂ ಆಟೋನಮಸ್ ಕನ್ಸಪ್ಷನ್ ಇದ್ದೇ ಇರುತ್ತೆ. ನಿಮ್ಮ ಸರ್ವೈವ್ಗೋಸ್ಕರ ನೀವು ಇನ್ಕಮ್ ಇಲ್ಲ ಅಂದರೂ ಖರ್ಚು ಮಾಡಲೇಬೇಕಾಗುತ್ತೆ. ದಟ್ ಈಸ್ ಆಟೋನಮಸ್ ಕನ್ಸಪ್ಷನ್. ಇಟ್ ಈಸ್ ನಾಟ್ ಡಿಪೆಂಡ್ ಆನ್ ಆರ್ ಅಫೆಕ್ಟೆಡ್ ಬೈ ಇನ್ಕಮ್ ಲೆವೆಲ್, ರೈಟ್? ಸೊ ಈ ಆಟೋನಮಸ್ ಕನ್ಸಪ್ಷನ್ ಇದ್ದಾಗ ಸೇವಿಂಗ್ಸ್ ಅನ್ನೋದು ನೆಗೆಟಿವ್ ಆಗಿ ಇರುತ್ತೆ. ಓಕೆ, ಸೊ ಎಸ್, ಸೇವಿಂಗ್ಸ್ ಈಸ್ ದಟ್ ಪಾರ್ಟ್ ಇನ್ಕಮ್ ದಟ್ ಈಸ್ ನಾಟ್ ಕನ್ಸ್ಯೂಮ್ಡ್. ಫಾರ್ಮುಲಾದಲ್ಲಿ ಏನಿದೆ, ಸೇವಿಂಗ್ಸ್ನ ಫಾರ್ಮುಲಾ ಅಥವಾ ಇಕ್ವೇಷನ್ ಏನಿರುತ್ತೆ, ವೈ ಮೀನ್ಸ್ ಇನ್ಕಮ್ ಮೈನಸ್ ಕನ್ಸಪ್ಷನ್. ನಾವೇನು ಕನ್ಸಪ್ಷನ್ ಮಾಡಿರ್ತೀವಿ ಅದು, ಸೊ ಅದನ್ನು ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ವೈ ಮೀನ್ಸ್ ಇನ್ಕಮ್ ಆ್ಯಂಡ್ ಸಿ ಮೀನ್ಸ್ ಕನ್ಸಂಪ್ಷನ್. ಕ್ಲಿಯರ್? ಸೊ ನೆಕ್ಸ್ಟ್ ಸೇವಿಂಗ್ಸ್ ಫಂಕ್ಷನ್ ಅನ್ನು ನೋಡೋಣ. ಸೊ ಸೇವಿಂಗ್ಸ್ ಫಂಕ್ಷನ್ ಇಟ್ ರೆಫರ್ಸ್ ಟು ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೇವಿಂಗ್ ಆ್ಯಂಡ್ ಇನ್ಕಮ್. ಸೊ ಇಲ್ಲೇ ಬರೆದಿದ್ದಾರೆ ನೋಡಿ, ಎಸ್ ಈಕ್ವಲ್ಸ್ ಫಂಕ್ಷನ್ ಆಫ್ ವೈ. ಸೊ ಸೇವಿಂಗ್ಸ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇನ್ಕಮ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ಕಮ್ ಲೆವೆಲ್ ಹೆಚ್ಚಾಗ್ತಾ ಸೇವಿಂಗ್ಸ್ ಸಹ ಹೆಚ್ಚಾಗಿರುತ್ತೆ. ಸೊ ಇಟ್ ಈಸ್ ಎ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಸೇವಿಂಗ್ಸ್ ಆ್ಯಂಡ್ ಇನ್ಕಮ್. ಸೊ ಹೀಗೆ ನಾವು ಅದನ್ನು ಬರಿಬೋದು. ಸೊ ದೆನ್ ಇಟ್ ಶೋಸ್ ಸೇವಿಂಗ್ಸ್ ಅಟ್ ಡಿಫ್ರೆಂಟ್ ಲೆವೆಲ್ ಆಫ್ ಇನ್ಕಮ್ ಇನ್ ಆನ್ ಎಕನಾಮಿ. ಒಂದು ಎಕನಾಮಿಯಲ್ಲಿ ಇನ್ಕಮ್ ಲೆವೆಲ್ಸ್ಗಳು ಹೇಗೆ ಚೇಂಜ್ ಆಗುತ್ತೆ ಅದನ್ನು, ಅಂದರೆ ಅದರಲ್ಲಿ ಸೇವಿಂಗ್ಸ್ ಎಷ್ಟಿರುತ್ತೆ ಅಂತ ತೋರಿಸುವಂತಹ ಒಂದು ಫಂಕ್ಷನ್ ಆಗಿರುತ್ತೆ ಸೇವಿಂಗ್ಸ್ ಫಂಕ್ಷನ್. ಸೊ ಇಲ್ಲಿ ನಾವು ರೀಕಾಲ್ ಮಾಡ್ಕೋಬೇಕಾದ ಒಂದು ವಿಷಯ ಏನು, ಇಲ್ಲೊಂದು ಫಾರ್ಮುಲಾ ಇದೆ, ಯಾವುದರ ಒಂದು ಈಕ್ವೇಷನ್ ಅದು ಸಿ ಈಕ್ವಲ್ ಸಿ ಬಾರ್ ಪ್ಲಸ್ ಬಿ ವೈ. ಸೊ ಲಾಸ್ಟ್ ವಿಡಿಯೋದ ನಿಮಗೆ ನೋಡಿದ್ರೆ ಅರ್ಥ ಆಗಿರುತ್ತೆ. ಸಿ ಅಂತ ಹೇಳಿದ್ರೆ ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಈಕ್ವಲ್ಸ್ ಆಟೋನಮಸ್ ಎಕ್ಸ್ಪೆಂಡಿಚರ್ ಪ್ಲಸ್ ಬಿ ವೈ ಅಂತ ಹೇಳಿದ್ರೆ ಇಂಡ್ಯೂಸ್ಡ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅಂತ. ಸೊ ವೇರ್ ಸಿ ಈಸ್ ಆಟೋನಮಸ್ ಕನ್ಸಪ್ಷನ್. ಓಕೆ, ದೆನ್ we can derive savings function by substituting consumption function in equation 1 above. ಸೊ ನಾವು ಇಲ್ಲಿ ಕನ್ಸಪ್ಷನ್ ಫಂಕ್ಷನ್ ಏನಿದೆ ಅದರಿಂದ ನಾವು ಸೇವಿಂಗ್ಸ್ ಫಂಕ್ಷನನ್ನು ಡಿರೈವ್ ಮಾಡ್ಬೋದು ಅಂತ. ಹೇಗೆ? ಸೊ ಹಿಯರ್ ಇದನ್ನು ಗಮನ ಇಟ್ಟು ನೋಡಿ, ಎಸ್ ಈಕ್ವಲ್ಸ್ ವೈ ಮೈನಸ್ ಸಿ ಬಾರ್ ಪ್ಲಸ್ ಬಿ ವೈ ಅಂತ ಇದೆ. ಸೊ ಹಿಯರ್, ಸೊ ಇಲ್ಲಿ ನಾವು ಮೊದಲೇ ನಾನು ನಿಮಗೆ ಹೇಳಿದಾಗೆ ಕನ್ಸಪ್ಷನ್ ಫಂಕ್ಷನ್ ಇದೆ, ಹೌದಲ್ಲ? ಸೊ ಕನ್ಸಪ್ಷನ್ ಫಂಕ್ಷನಲ್ಲಿ, ಸೊ ಇಫ್ ಯುವರ್ ಇನ್ಕಮ್ ಈಸ್ 100 ರೂಪೀಸ್, ಸೊ ನಿಮ್ಮ 100 ರೂಪೀಸ್ ಇನ್ಕಮ್, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೂ ಮುಂಚೆ ನಾನು ಅದೇನು ಅಂತ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಇನ್ಕಮ್ 100 ರೂಪೀಸ್ ಇದೆ. ಸೊ ಇದನ್ನು ನೀವು ಕನ್ಸಪ್ಷನ್ಗೋಸ್ಕರ ಒಂದು ಸ್ವಲ್ಪವನ್ನು ಏನು ಮಾಡ್ತೀರಾ, ಖರ್ಚು ಮಾಡ್ತೀರಾ, ಆ್ಯಂಡ್ ಉಳಿದಿದ್ದನ್ನು ನಾವು ಏನು ಮಾಡ್ತೀವಿ, ಸೇವಿಂಗ್ಸ್ ಮಾಡ್ತೀವಿ, ಹೌದಲ್ವಾ? ಸೊ ಇನ್ಕಮ್ ಈಸ್ ಡಿವೈಡೆಡ್ ಇಂಟು ಕನ್ಸಪ್ಷನ್ ಪ್ಲಸ್ ವಾಟ್ ಸೇವಿಂಗ್ಸ್. ಸೊ ಇನ್ಕಮ್ ಈಸ್ ಏನಂತ ಮಾಡ್ಬೋದು, ಕನ್ಸಪ್ಷನ್ ಪ್ಲಸ್ ಸೇವಿಂಗ್ಸ್, ಹೌದಾ? ಎಸ್, ಇದು ಅರ್ಥ ಆಗೋದಲ್ಲ? ಸೊ ನೆಕ್ಸ್ಟ್ ಕನ್ವರ್ಟ್ ಇಂಟು ಸೇವಿಂಗ್ಸ್ ಫಾರ್ಮುಲಾ. ಇದನ್ನು ನಾವು ಕನ್ವರ್ಟ್ ಮಾಡೋದು ಹೇಗೆ ಸೇವಿಂಗ್ಸ್ ಫಾರ್ಮುಲಾ ಅಂತ ಹೇಳಿದ್ರೆ, ಇಫ್ ವೈ ಈಕ್ವಲ್ಸ್, ಒಂದು ನಿಮಿಷ ನಾನು ಸೈಜನ್ನು ಚಿಕ್ಕದು ಮಾಡೋಣ, ಬರೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಎಸ್, ಸೊ ಇಲ್ಲಿ ಇಫ್ ವೈ ಈಕ್ವಲ್ಸ್ ಸಿ ಪ್ಲಸ್ ಎಸ್, ದೆನ್ ವಿ ಆಲ್ಸೋ ರೈಟ್ ಲೈಕ್ ದಿಸ್, ಎಸ್ ಈಕ್ವಲ್ಸ್ ವೈ ಮೈನಸ್ ಸಿ. ಸೊ ಇನ್ಕಮಲ್ಲಿ ಕನ್ಸಪ್ಷನನ್ನು ನಾವು ಮೈನಸ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಸೇವಿಂಗ್ಸ್ ಸಿಗುತ್ತೆ. ಎಸ್, ದೆನ್ ಕನ್ಸಪ್ಷನ್ ಇಸ್ ನಾಟ್ ರ್ಯಾಂಡಮ್, ಇಟ್ ಈಸ್ ಫಾಲೋಡ್ ಸಮ್ ರೂಲ್ಸ್. ಸೊ ಸಿ ಈಕ್ವಲ್ಸ್ ಸಿ ಬಾರ್ ಪ್ಲಸ್ ಬಿ ವೈ, ಇದನ್ನು ನಾವು ಕನ್ಸಪ್ಷನ್ ಫಂಕ್ಷನ್ ಅಂತ ಹೇಳ್ತೀವಿ, ರೈಟ್? ಹಿಯರ್ ಸಿ ಈಸ್ ಮಿನಿಮಮ್ ಸ್ಪೆಂಡಿಂಗ್ ಈವನ್ ವಿತ್ 0 ಇನ್ಕಮ್. ಸಿ ಬಾರ್ ಅಂತ ಹೇಳಿದ್ರೆ ಆಟೋನಮಸ್ ಕನ್ಸಪ್ಷನ್, ನಮ್ಮ ಇನ್ಕಮ್ 0 ಲೆವೆಲ್ ಇದ್ರು ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಫಾರ್ ಕನ್ಸಪ್ಷನ್. ಆ್ಯಂಡ್ ಬಿ ವೈ ಈಸ್ ಸ್ಪೆಂಡಿಂಗ್ ಡಿಪೆಂಡೆಂಟ್ ಆನ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದು, ದಟ್ ಈಸ್ ಇಂಡ್ಯೂಸ್ ಕನ್ಸಪ್ಷನ್. ಓಕೆ, ಸೊ ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್. ಸೊ ಹೇಗೆ ತಗೊಳ್ಳೋದು, ಈಗ ಕನ್ಸಪ್ಷನ್ ಫಂಕ್ಷನಿಂದ ನಾವು ಸೇವಿಂಗ್ಸ್ ಫಂಕ್ಷನನ್ನು ಹೇಗೆ ಡಿರೈವ್ ಮಾಡ್ಕೊತಾ ಇದ್ದೀವಿ ಅಂತ. ಓಕೆ, ಸೊ ವಿ ಆಲ್ರೆಡಿ ನೋ ದಟ್ ಎಸ್ ಈಕ್ವಲ್ಸ್ ವೈ ಮೈನಸ್ ಸಿ, ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ರೀಪ್ಲೇಸ್ ಸಿ ವಿತ್ ಫಾರ್ಮುಲಾ. ನಾವು ಸಿನ ಈಗ ರೀಪ್ಲೇಸ್ ಮಾಡ್ತಾ ಇದ್ದೀವಿ. ಹೇಗೆ? ಎಸ್ ಈಕ್ವಲ್ಸ್ ವೈ ಮೈನಸ್, ಹಿಯರ್ ವಿ ರೈಟ್ ಓನ್ಲಿ ಸಿ, ರೈಟ್? ಬಟ್ ಸಿ ಫಾರ್ಮುಲಾ ಏನಿದೆ ಕನ್ಸಪ್ಷನ್, ಅಲ್ಲಿ ನಾವು ಎರಡು ರೀತಿ ನೋಡ್ತೀವಿ, ಒಂದು ಆಟೋನಮಸ್ ಕನ್ಸಪ್ಷನ್ ಪ್ಲಸ್ ಇಂಡ್ಯೂಸ್ ಕನ್ಸಪ್ಷನ್, ರೈಟ್? ಆಫ್ಟರ್ ದಟ್ ಎಸ್ ಈಕ್ವಲ್ಸ್ ವೈ ಮೈನಸ್, ಸೊ ಇಲ್ಲಿ ನಾವು ಇದನ್ನು ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀವಿ, ಸಿ ಬಾರ್ ಮೈನಸ್ ಇಂಟು ಪ್ಲಸ್ ಮೈನಸ್, ನೆಕ್ಸ್ಟ್ ಬಿ ವೈ. ಓಕೆ, ನೆಕ್ಸ್ಟ್ ಸ್ಟೆಪ್ ಎಸ್ ಈಕ್ವಲ್ಸ್ ಮೈನಸ್ ಸಿ ಬಾರ್ ಪ್ಲಸ್ ವೈ ಮೈನಸ್ ಬಿ ವೈ. ಸೊ ನಾವೀಗೆ ರಿಅರೇಂಜ್ ಮಾಡ್ಬೋದು. ದೆನ್ ಎಸ್ ಈಕ್ವಲ್ಸ್ ಮೈನಸ್ ಸಿ ಬಾರ್ ಪ್ಲಸ್, ಸೊ ಇಲ್ಲಿ ವೈಯನ್ನು ಕಾಮನ್ ಆಗಿ ತೆಗಿತಾ ಇದ್ದೀವಿ. ಸೊ ಇಲ್ಲೂ ವೈ ಇರೋದ್ರಿಂದ ಇಲ್ಲೂ ವೈ ಇರೋದ್ರಿಂದ, ಆ್ಯಂಡ್ ಇಲ್ಲಿ ವೈಗೆ 1 ಅಂತ ನಾವು ಕೊಡಬೇಕಾಗತ್ತೆ, ಏನೂ ಇಲ್ಲ ಅಂತ ಹೇಳಿದ್ರು, ಮೈನಸ್ ಬಿ ವೈ ಕಾಮನ್ ಆಗಿ ತೆಗೆದಿರೋದ್ರಿಂದ ಇಲ್ಲಿ ಸೈಡಲ್ಲಿ ಬರೀತಾ ಇದ್ದೀವಿ. ಓಕೆ, ಈ ಸ್ಟೆಪ್ವರೆಗೂ ಅರ್ಥ ಆಗಿದೆ ಅಲ್ಲ? ಜಸ್ಟ್ ಸಿಂಪಲಲ್ಲಿ ಸಿ ಏನಿದೆ, ಸಿ ಕನ್ಸಪ್ಷನ್ ಫಂಕ್ಷನ್ ಏನಿದೆ ಅದನ್ನು ಇಲ್ಲಿ ಡೈರೆಕ್ಟಾಗಿ, ಇದು ಟೋಟಲ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಅಲ್ವಾ, ನಾವು ಇದನ್ನು ಈಗ ಡಿವೈಡ್ ಮಾಡಿ ಬರ್ಕೋಬೋದು. ಸೊ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ
ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿ ಬರೆದಿದ್ದೀವಿ. ನೆಕ್ಸ್ಟ್ ಕನ್ಸಪ್ಷನ್ ಫಂಕ್ಷನನ್ನು ನಾವೀಗ ಸೈಡ್ ತೊಗೊಂಡು ಇದನ್ನು ಇಲ್ಲಿ ಬರೆದಿರೋದು. ನೆಕ್ಸ್ಟ್ ಇಲ್ಲಿ ಸಿ ಬಾರ್ ಹಾಗೆ ಬರೆದು ವೈಯನ್ನು ಕಾಮನ್ ಆಗಿ ತೆಗೆದಿದ್ದೀವಿ. ಸೊ ವೈಗೆ ನಾವಿಲ್ಲಿ 1 ಅಂತ ಕೊಟ್ಟು ಕಾಮನ್ ಆಗಿ ತೆಗೆದಿರೋ ವೈಯನ್ನು ಲಾಸ್ಟ್. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಂದ್ಕೊಳ್ತಾ ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ಅರ್ಥ ಆಗಿದೆ ಅಲ್ಲ, ಏನಂತ ಬರೆದಿದ್ದು ಇಲ್ಲೇ ಇದೆ ನೋಡಿ. ಇದು ಇಲ್ಲಿವರೆಗೂ ಬರೆದು ಅದಾದಮೇಲೆ ನಾವು ಮತ್ತೆ ವೈಯನ್ನು ಕಾಮನ್ ಆಗಿ ತೆಗೆದಿದ್ವಿ. ಸೊ ಹೀಗೆ ಸೇವಿಂಗ್ಸ್ ಫಂಕ್ಷನ್ ಅನ್ನು ನಾವು ಡಿರೈವ್ ಮಾಡ್ಕೋಬೋದು ಫ್ರಮ್ ಕನ್ಸಪ್ಷನ್ ಫಂಕ್ಷನ್. ಸೊ ನೆಕ್ಸ್ಟ್ ಈ ರೀತಿಯಾಗೂ ಸಹ ಬರೀಬೋದು. ಹೇಗೆ ಇಲ್ಲಿ ಬರ್ದಿ ಮೈನಸ್ ಸಿ ಪ್ಲಸ್ ಇ 1 ಮೈನಸ್ ಬಿ ಅನ್ನು ನಾವೇನಂತ ಹೇಳ್ತೀವಿ, MPS ಅಂತಲೇ ಹೇಳ್ತೀವಿ. MPS ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅಂತ. ಇಂಟು ವೈ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, MPC ಸಿಗುತ್ತೆ. ಓಕೆ, ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ಸೊ ನಾವು ಇಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಜಸ್ಟ್ ಕನ್ಸಪ್ಷನ್ ಫಂಕ್ಷನಿಂದ ಸೇವಿಂಗ್ಸ್ ಫಂಕ್ಷನನ್ನು ಡಿರೈವ್ ಮಾಡ್ಕೊಂಡ್ವಿ ಅಷ್ಟೇ. ಓಕೆ, ಸೊ ಈಗ ಶೆಡ್ಯೂಲ್ಡನ್ನು ನೋಡೋಣ. ಸೇವಿಂಗ್ಸ್ ಶೆಡ್ಯೂಲ್ ಫಾರ್ ಗಿವನ್ ಕನ್ಸಪ್ಷನ್ ಫಂಕ್ಷನ್. ಇದು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ಕನ್ಸಪ್ಷನ್ ಫಂಕ್ಷನಲ್ಲೇ ಸೊ ನಾವು ಸೇವಿಂಗ್ಸ್ ಫಂಕ್ಷನನ್ನು ಡಿರೈವ್ ಹೇಗೆ ಮಾಡ್ಬೋದು ಅಂತ. ಓಕೆ, ಸೊ ದಿಸ್ ಈಸ್ ಕನ್ಸಪ್ಷನ್ ಫಂಕ್ಷನ್ and this one is savings function. So it is represented by the following schedule. Okay, so savings function ಅನ್ನು ಬರ್ಕೊಳ್ಳೋಣ. ಸೊ ಇಲ್ಲೇ ಬರೀತಾ ಇದ್ದೀನಿ S equals minus 100 plus 0.2y. ಸೊ ಇದು ಅವ್ರು ಕೊಟ್ಟಿರುವಂತಹ ಕನ್ಸಪ್ಷನ್ ಸೇವಿಂಗ್ಸ್ ಫಂಕ್ಷನ್. ಸೊ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಹೇಗೆ ಅಂತ ಹೇಳಿದ್ರೆ ವೆನ್ y is 0. ಸೊ y ಅನ್ನೋದು 0 ಇದ್ದಾಗ ನಮ್ಮ ಸೇವಿಂಗ್ಸ್ ಫಂಕ್ಷನ್ ಎಷ್ಟು ಬರುತ್ತೆ ಅಂತ. ಓಕೆ, ಸೊ S equals minus 100 plus 0.2 into 0. ಓಕೆ, ಸೊ ನಾವು S equals minus 100 plus 0.2 into 0 ಎಷ್ಟು ಬರುತ್ತೆ 0 ಆ್ಯಂಡ್ S equals minus 100. ಸೊ ನಮ್ಮ ಸೇವಿಂಗ್ಸ್ ಫಂಕ್ಷನ್ ಏನಾಗಿದೆ ಇಲ್ಲಿ ನೆಗೆಟಿವ್ ಆಗಿದೆ. ಸೊ ನೆಗೆಟಿವ್ ಏನಕ್ಕೆ, ದೇರ್ ಈಸ್ ನೋ ಸೇವಿಂಗ್ಸ್ ಆ್ಯಂಡ್ ಆಲ್ಸೋ ದೇರ್ ಈಸ್ ಎ ಫೈನಾನ್ಸ್ ಲೈಕ್ ಲೋನ್ ತೊಗೊಂಡು ಅಥವಾ ಫೈನಾನ್ಸ್ ತೊಗೊಂಡು ನಾವು ಕನ್ಸಪ್ಷನ್ಗೋಸ್ಕರ ಖರ್ಚು ಮಾಡಿದ್ದೀವಿ ಅಂತ ಈ ಒಂದು ಪಾಯಿಂಟಲ್ಲಿ. ಕ್ಲಿಯರ್? ಸೊ ನೆಕ್ಸ್ಟ್ ಒನ್ ಅದೇ ಥರ ಕ್ಯಾಲ್ಕುಲೇಟ್ ಮಾಡಿ. ಸೊ ಸೇಮ್ ಅದೇ ರೀತಿ ಬರ್ಕೊಳ್ಳಿ. S equals 100 plus 0.2y. ಓಕೆ, 1.2 y ಎಷ್ಟಿದೆ ಇಲ್ಲಿ ಸೆಕೆಂಡಲ್ಲಿ 100. ಸೊ ಇಂಟು 100 ನಾವು ಕ್ಯಾಲ್ಕುಲೇಟ್ ದಿಸ್ ಮೈನಸ್ 100 ಪ್ಲಸ್ 0.2 ಇಂಟು 100 ಎಷ್ಟಾಗುತ್ತೆ, 0.2 ಇಂಟು 100 20. ಸೊ 100 ಪ್ಲಸ್ 20 ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡೋದ್ರಿಂದ minus 80. ಸೊ ಸೇವಿಂಗ್ಸ್ ಎಷ್ಟು ಬಂತು -80. ಸೊ ಹಿಯರ್ ವಿ ರೈಟ್ ದಟ್. ಸೊ ಹೀಗೆ ಅಷ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೇವಿಂಗ್ಸ್ ಫಂಕ್ಷನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಅದಾದಮೇಲೆ ಸ್ಟೆಪ್ 2 ಅಲ್ಲಿ ಚೇಂಜ್ ಇನ್ ಸೇವಿಂಗ್ಸ್ ಸೆಕೆಂಡ್ ಒನ್. ಸೊ ಹೇಗೆ ಚೇಂಜ್ ಇನ್ ಸೇವಿಂಗ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ. ಓಕೆ, ಸೊ ಫ್ರಮ್ -100 ಟು -80. ಸೊ ಚೇಂಜ್ ಎಷ್ಟಾಗಿದೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಎಷ್ಟು ಚೇಂಜಸ್ ಆಗಿದೆ 20. ಸೊ 20 ಆ್ಯಂಡ್ ಹಿಯರ್ ಟು ಹಿಯರ್ 20 ಆ್ಯಂಡ್ ಹಿಯರ್ ಟು ಹಿಯರ್ 20 ಆ್ಯಂಡ್ ಸೊ ಆನ್. ಹೀಗೆ ಅದು ಏನಾಗ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ಆ್ಯಂಡ್ ಹಿಯರ್ ಆಲ್ಸೋ ವಿ ಕ್ಯಾನ್ ಸಿ ದಟ್ 0.2 ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 20 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನಾವು MPS ಅನ್ನು ಕ್ಯಾಲ್ಕುಲೇಟ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಅನ್ನು. ಸೊ ಆಫ್ಕೋರ್ಸ್ ಇದು ಫಾರ್ಮುಲಾ ಇದೆ, ಇಲ್ಲಿ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಚೇಂಜ್ ಇನ್ ಸೇವಿಂಗ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ವೈ. ಸೊ ಇಲ್ಲಿ ಚೇಂಜ್ ಇನ್ ಸೇವಿಂಗ್ಸ್ ಅಂತ ಹೇಳಿದ್ರೆ 20 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ 0.2. ಸೊ 0.2 ಆ್ಯಂಡ್ ಯಾರ್ ಆಲ್ಸೋ ಚೇಂಜ್ ಇನ್ ಸೇವಿಂಗ್ಸ್. ಸೊ ಇಲ್ಲಿ 20 ಇರೋದ್ರಿಂದ ಇಲ್ಲಿ 100 ಹೆಚ್ಚಾಗ್ತಾ ಇರೋದ್ರಿಂದ ಸೊ ಎಲ್ಲದಕ್ಕೂ ಆನ್ಸರ್ 0.2ನೇ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಇಷ್ಟು ಈಸಿ ಕ್ಯಾಲ್ಕುಲೇಷನ್ ಆದಮೇಲೆ ನಾವು ಇನ್ನೂ ನೋಡಬೇಕಾಗಿರೋದು MPC ಪ್ಲಸ್ MPS ಅಂತ. ಸೊ ಕನ್ಸಪ್ಷನ್ ಆ್ಯಂಡ್ ಸೇವಿಂಗ್ಸ್. ಸೊ ಇವುಗಳನ್ನ ನಮಗೆ ಆ್ಯಡ್ ಮಾಡಿದಾಗ ನಮಗೆ 1 ಬರುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ಲಾಸ್ಟಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಹೀಗೆ ನಾವು ಸೇವಿಂಗ್ಸ್ ಶೆಡ್ಯೂಲ್ಡನ್ನು ನೋಡ್ಬೋದು. ಸೇವಿಂಗ್ಸ್ ಶೆಡ್ಯೂಲ್ ನೋಡಿದ್ಮೇಲೆ ಅದನ್ನು ಡಯಾಗ್ರಾಮ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಹಿಯರ್ ಸೇವಿಂಗ್ಸ್ ಕರ್ವ್ ಸ್ಟಾರ್ಟ್ ಫ್ರಮ್ ನೆಗೆಟಿವ್ ರೇಂಜ್ ಆಫ್ X ಆಕ್ಸಿಸ್. ಯಾಕೆ Y ಆಕ್ಸಿಸ್ ಯಾಕೆ ಅಂತ ಹೇಳಿದ್ರೆ ನೆಗೆಟಿವ್ ರೇಂಜ್ ಆಲ್ರೆಡಿ ನಾವು ನೋಡಿದ್ವಿ ಅಲ್ಲಿ -100 ಇತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ -100 ಅಂತ ಹೇಳಿದ್ರೆ ಆಫ್ಕೋರ್ಸ್ ಅದು ಮೈನಸ್ ನೆಗೆಟಿವ್ ಆಗಿನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇಂಡಿಕೇಟಿಂಗ್ ದಟ್ ದೇರ್ ಈಸ್ ಎ ನೆಗೆಟಿವ್ ಸೇವಿಂಗ್ಸ್ ವೆನ್ ಇನ್ಕಮ್ ಇಸ್ 0. ಸೊ 0 ಇದ್ದಾಗಲೂ ಇನ್ಕಮ್ ಕನ್ಸಪ್ಷನ್ಗೆ ಖರ್ಚು ಮಾಡ್ತೀವಿ ಫ್ರಮ್ ಹೋಲ್ಡ್ ಸೇವಿಂಗ್ಸ್ ಇದರಿಂದ. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಇಟ್ ಈಸ್ ಈಕ್ವಲ್ ಟು ದ ಅಮೌಂಟ್ ಆಫ್ ಆಟೋನಮಸ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್. ನಾವು ಎಷ್ಟು ಆಟೋನಮಸ್ ಕನ್ಸಪ್ಷನ್ ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ ಅದಕ್ಕೆ ಅದು ಈಕ್ವಲ್ ಆಗಿರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟು ದ ಡೈರೆಕ್ಷನ್ ರಿಲೇಷನ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಸೇವಿಂಗ್ಸ್ನ ರಿಲೇಷನ್ಶಿಪ್ ಹೇಗಿರುತ್ತೆ. ಆಫ್ಕೋರ್ಸ್ ದೇರ್ ಇಸ್ ಅ ಪಾಸಿಟಿವ್ ರಿಲೇಷನ್ಶಿಪ್. ದಟ್ಸ್ ವೈ ಪಾಸಿಟಿವ್ ಸ್ಲೋಪ್ ಇದೆ. ಸೊ ಪಾಸಿಟಿವ್ ಸ್ಲೋಪ್ ಅಂದ್ರೆ ನೆಗೆಟಿವ್ ಸ್ಲೋಪ್ ಅಂದ್ರೆ ಅಂತ ಗೊತ್ತಿದೆ ಅಂತ ಹೇಳ್ಕೊಳ್ತೀನಿ. ವೆನ್ ದೇರ್ ಇಸ್ ಎ ನೆಗೆಟಿವ್ ರಿಲೇಷನ್ಶಿಪ್ ಬಿಟ್ವೀನ್ 2 ವೇರಿಯೇಬಲ್ಸ್ ನೆಗೆಟಿವ್ ಸ್ಲೋಪ್ ಇರುತ್ತೆ. ವೆನ್ ದೇರ್ ಇಸ್ ಎ ಪಾಸಿಟಿವ್ ಕೋರಿಲೇಷನ್ ಬಿಟ್ವೀನ್ 2 ವೇರಿಯೇಬಲ್ಸ್ ದಟ್ ಈಸ್ ಪಾಸಿಟಿವ್ ಸ್ಲೋಪ್ ಇರುತ್ತೆ. ಓಕೆ, ಸೊ ದೆನ್ ಪಾಸಿಟಿವ್ ಸ್ಲೋಪ್ಸ್ ಇರುತ್ತೆ ಇನ್ಕಮ್ ಮತ್ತು ಸೇವಿಂಗ್ಸ್ ನಡುವೆ ಪಾಸಿಟಿವ್ ಇರೋದ್ರಿಂದ. ನೆಕ್ಸ್ಟ್ ಸೇವಿಂಗ್ಸ್ ಕರ್ವ್ ಕಟ್ಸ್ X ಆಕ್ಸಿಸ್ ಅಟ್ ದ ಪಾಯಿಂಟ್ B. ಈ ಪಾಯಿಂಟ್ ಬಿಯಲ್ಲಿ ಸೇವಿಂಗ್ಸ್ ಕರ್ವ್ Y ಆಕ್ಸಿಸ್ ಕರ್ವನ್ನು X ಆಕ್ಸಿಸ್ ಕರ್ವನ್ನು ಕಟ್ ಮಾಡಿದೆ. ಸೊ ದಿಸ್ ಪಾಯಿಂಟ್ ಈಸ್ ಬ್ರೇಕ್ ಈವನ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ. ಸೊ ಲಾಸ್ಟ್ ಒಂದು ವೀಡಿಯೋದಲ್ಲೂ ಕನ್ಸಪ್ಷನ್ ಫಂಕ್ಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಯಾಗ್ರಾಮ್ ನೋಡ್ಬೇಕಾದ್ರೆ ಇದನ್ನೇ ನೋಡಿದ್ವಿ. ಸೊ ನೆಗೆಟಿವ್ ಆಗಿರುತ್ತೆ ಸೇವಿಂಗ್ಸ್. ಈ ಇನ್ಕಮ್ ಕರ್ವನ್ನು ಕಟ್ ಮಾಡಿದಾಗ ಆಗ ಸೇವಿಂಗ್ಸ್ ಮತ್ತು ಇನ್ಕಮ್ ಈಕ್ವಲ್ ಆಗುತ್ತೆ. ಓಕೆ, ದೆನ್ ಆಫ್ಟರ್ ದಟ್ ಇನ್ಕಮ್ 1 ನಿಮಿಷ. ಸೊ ಅಪ್ ಟು ಹಿಯರ್ ಪಾಯಿಂಟ್ B
ಅಪ್ ಟು ಹಿಯರ್ ಪಾಯಿಂಟ್ ಬಿ ನೆಗೆಟಿವ್ ಆಗಿರುತ್ತೆ ಏನು ಸೇವಿಂಗ್ಸ್. ಆಫ್ಟರ್ ದಟ್ ಬಿ ಪಾಯಿಂಟ್ ಆದಮೇಲೆ ಸೇವಿಂಗ್ಸ್ ಈಕ್ವಲ್ಸ್ ಟು ಇನ್ಕಮ್ ಆಗುತ್ತೆ. ಆಫ್ಟರ್ ದಟ್ ಸೇವಿಂಗ್ಸ್ ಫಂಕ್ಷನ್ ಎಕ್ಸ್ಟ್ರಾ ಆಗ್ತಾ ಇದ್ದಾಗೆ ಸೇವಿಂಗ್ಸ್ ಈಕ್ವಲ್ಸ್ ಟು 0 ಆಗುತ್ತೆ. ದೆನ್ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಸೇವಿಂಗ್ಸು ಸಹ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದನ್ನು ನಾವು ಸೇವಿಂಗ್ಸ್ ಫಂಕ್ಷನ್ ಅಂತ ಹೇಳ್ಬೋದು. ಸೊ ಅರ್ಥ ಆಗಿದೆ ಅಂತ ಹೇಳ್ಕೊಂಡು ನೆಕ್ಸ್ಟ್ ನಾನು ಪ್ರೊಪೆನ್ಸಿಟಿ ಟು ಸೇವ್, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಇಷ್ಟನ್ನು ಹೇಳಿ ಮುಗಿಸ್ತೀನಿ. ಪ್ರೊಪೆನ್ಸಿಟಿ ಟು ಸೇವ್, ಇಟ್ ಈಸ್ ದ ಪ್ರಪೋರ್ಷನ್ ಆಫ್ ಇನ್ಕಮ್ ಸೇವ್ಡ್. ಇಟ್ ಹ್ಯಾಸ್ 2 ಆಸ್ಪೆಕ್ಟ್ಸ್. ಸೊ 2 ಆಸ್ಪೆಕ್ಟ್ಸ್ ಇದೆ ಇದರಲ್ಲಿ, APS ಮತ್ತು MPS ಅಂತ. APS ಅಂತ ಹೇಳಿದ್ರೆ ಆವ್ರೇಜ್, MPS ಅಂತ ಹೇಳಿದ್ರೆ ಮಾರ್ಜಿನಲ್, ಅಷ್ಟೇ ಸಿಂಪಲ್. ಸೊ ಇಲ್ಲಿ ನೀವು ಕನ್ಸಪ್ಷನ್ ಫಂಕ್ಷನ್ ಅನ್ನು ನೋಡಿದರೆ ಇದು ತುಂಬ ಈಸಿ ಆಗುತ್ತೆ. ಇಲ್ಲಿ ಏನಾಗಿ ಏನಂತ ಹೇಳಿದ್ರೆ ಕನ್ಸಪ್ಷನ್ ಬದಲಿಗೆ ಸೇವಿಂಗ್ಸ್ ಅಂತ ಹಾಕೊಂಡ್ರೆ ಮುಗಿತು, ಅಷ್ಟು ಈಸಿ ಇದೆ. ಓಕೆ, ಸೊ ಆವ್ರೇಜ್ ಪ್ರೊಪೆನ್ಸಿಟಿ to save, it refers to the ratio of savings to the corresponding of the level of the income. ಸೊ ಇನ್ಕಮಲ್ಲಿ ಎಷ್ಟು ಚೇಂಜಸ್ ಆಯಿತು, ಸೇವಿಂಗ್ಸಲ್ಲಿ ಚೇಂಜಸ್ ಆಗಿದ್ದಾರೆ, ಒಂದು ರೇಷಿಯೋ ಆಗಿರುತ್ತೆ. ಇದಕ್ಕೆ ಫಾರ್ಮುಲಾ ಏನಿದೆ, Y ಅಂತ ಹೇಳಿದ್ರೆ ಇನ್ಕಮ್ ಆ್ಯಂಡ್ ಸೇವಿಂಗ್ಸ್. ಸೊ ಇದರ ರೇಷಿಯೋವನ್ನು ನಾವು ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಅಂತ ಹೇಳ್ತೀವಿ. ಸೊ ಅದಾದಮೇಲೆ ಇರೋದು ಇದರ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಏನು. ಸೊ 1ಗಿಂತ ಜಾಸ್ತಿ ಇದ್ದರೆ 0ಗೆ ಈಕ್ವಲ್ ಆಗಿದೆ ಏನೇನು ಅಂತ ತುಂಬ ಚೆನ್ನಾಗಿರೋ ಕಾನ್ಸೆಪ್ಟ್ ಇದು, ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ತಿಳ್ಕೊಳ್ಳಿ. APS can never be 1 or more than 1, as savings can never be equal to or more than income. ಸೊ ಇಲ್ಲಿ ಸೇವಿಂಗ್ಸ್ ಅನ್ನೋದು ಇನ್ಕಮ್ಗಿಂತ ಹೆಚ್ಚಾಗೋದಕ್ಕೂ ಸಾಧ್ಯ ಇಲ್ಲ, ಅಥವಾ ಇನ್ಕಮ್ಗೆ ಈಕ್ವಲ್ ಆಗೋದಕ್ಕೂ ಸಾಧ್ಯ ಇಲ್ಲ. ಓಕೆ, ಇದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ 0 ಈಕ್ವಲ್ಸ್ ಟು 0, APS ಈಕ್ವಲ್ಸ್ ಟು 0. APS ಕ್ಯಾನ್ ಬಿ 0 ಅಟ್ ಬ್ರೇಕ್ ಈವನ್ ಪಾಯಿಂಟ್ ವೆನ್ ಇನ್ಕಮ್ ಈಸ್ ಈಕ್ವಲ್ ಟು ಕನ್ಸಪ್ಷನ್ ಆ್ಯಂಡ್ ಸೇವಿಂಗ್ಸ್ ಈಸ್ 0. ಸೊ ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಅಂತ ನಾನು ಏನು ಹೇಳಿದೆ ಅಲ್ವಾ. ಸೊ ಈ ಬ್ರೇಕ್ ಈವನ್ ಪಾಯಿಂಟಲ್ಲಿ ಸೇವಿಂಗ್ಸ್ ಅನ್ನೋದು ಈಕ್ವಲ್ ಆಗಿರುತ್ತೆ, ಅಂದರೆ 0 ಆಗಿರುತ್ತೆ. ನೆಕ್ಸ್ಟು APS can be negative or less than 1 when income is less than consumption and there will be dis-savings in the economy. ಸೊ ಅಂತ ಹೇಳಿದ್ರೆ ಡಯಾಗ್ರಾಮಲ್ಲಿ ನಾವು ನೋಡಿದಾಗ ಅಲ್ಲಿ ನೆಗೆಟಿವ್ ಇತ್ತು, ನೆಗೆಟಿವ್ 100 ಇತ್ತು, ಹೌದಲ್ವಾ, ಇದು ಸೇವಿಂಗ್ಸ್ ಕರ್ವ್ ಆದಾಗ. ಸೊ ಇದನ್ನು ನಾವು ಏನಂತ ಹೇಳ್ತೀವಿ, ಲೆಸ್ ದ್ಯಾನ್ 1 ವೆನ್ ಇನ್ಕಮ್ ಇಸ್ ಲೆಸ್ ದ್ಯಾನ್ ಕನ್ಸಪ್ಷನ್ಗಿಂತ ಕಡಿಮೆ ಇನ್ಕಮ್ ಇದ್ದಾಗ, ಲೈಕ್ ಕನ್ಸಪ್ಷನ್ ಆಟೋನಮಸ್ ಇದ್ದಾಗ ನೆಗೆಟಿವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಇದು APS ಕ್ಯಾನ್ ಬಿ ಪಾಸಿಟಿವ್ ಆರ್ ಗ್ರೇಟರ್ ದ್ಯಾನ್ 0 ವೆನ್ ಇನ್ಕಮ್ ಮೋರ್ ದ್ಯಾನ್ ಕನ್ಸಪ್ಷನ್. ಸೊ ಇನ್ಕಮ್ಗಿಂತ ಕನ್ಸಪ್ಷನ್ ಹೆಚ್ಚಾದಾಗ APS ಅನ್ನೋದು ಪಾಸಿಟಿವ್ ಆಗುತ್ತೆ ಆ್ಯಂಡ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ನೆಕ್ಸ್ಟ್ APS ರೈಸ್ ವಿತ್ ಇನ್ಕ್ರೀಸ್ ಇನ್ ಇನ್ಕಮ್. ದಿಸ್ ಮೀನ್ಸ್ ದಟ್ ಈಸ್ ಇನ್ಕಮ್ ಇನ್ಕ್ರೀಸಸ್, ದ ಪ್ರಪೋರ್ಷನ್ ಆಫ್ ಇನ್ಕಮ್ ಸೇವ್ಡ್ ಇನ್ಕ್ರೀಸಸ್. ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಸೇವಿಂಗ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಇಟ್ ರೆಫರ್ಸ್ ಟು ದ ರೇಷಿಯೋ ಚೇಂಜ್ ಇನ್ ಸೇವಿಂಗ್ಸ್ ಟು ಚೇಂಜ್ ಇನ್ ಇನ್ಕಮ್. ಸೊ ಫಸ್ಟ್ ನಾವು ನೋಡಿದ್ದು ಚೇಂಜಸ್ ಅಲ್ಲ, ಬಟ್ ಈಗ ನೋಡ್ತಾ ಇರೋದು ಎಷ್ಟು ಯೂನಿಟ್ ಚೇಂಜಸ್ಸಿಂದ ಎಷ್ಟು ಯೂನಿಟ್ ಸೇವಿಂಗ್ಸಲ್ಲಿ ಚೇಂಜಸ್ ಆಗುತ್ತೆ. ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಎ ಚೇಂಜ್ ಇನ್ ಸೇವಿಂಗ್ಸ್ ಪರ್ ಯೂನಿಟ್ ಇನ್ ಇನ್ಕಮ್. 100 ಇನ್ಕಮ್ ಇತ್ತು, 100 ಇನ್ಕಮಿಂದ 200 ಇನ್ಕಮ್ ಆಯಿತು, ಅಂದರೆ ಇಲ್ಲಿ 1 ಯೂನಿಟ್ ಇನ್ಕಮ್ ಹೆಚ್ಚಾಯಿತು. ಈ 1 ಯೂನಿಟ್ ಇನ್ಕಮ್ ಹೆಚ್ಚಾಗಿದ್ದರಿಂದ ಸೇವಿಂಗ್ಸಲ್ಲಿ ಎಷ್ಟು ಚೇಂಜ್ ಆಯಿತು. ಸೊ ಅದನ್ನು ನಾವು ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವಿಂಗ್ಸ್ ಅಂತ ಹೇಳ್ತೀವಿ. ಸೊ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್, ದ ವ್ಯಾಲ್ಯೂ ಆಫ್ MPC ವೇರೀಸ್ ಬಿಟ್ವೀನ್ 0 ಆ್ಯಂಡ್ 1. ಸೊ MPS ಅನ್ನೋದು 0 ಮತ್ತು 1 ವೇರೀಸ್ ಆಗ್ತಾ ಇರುತ್ತೆ. ಹೌಎವರ್ ಇಫ್ ಎಂಟೈರ್ ಅಡಿಷನಲ್ ಇನ್ಕಮ್ ಇಸ್ ಕನ್ಸ್ಯೂಮ್ಡ್, ಅಡಿಷನಲ್ ಚೇಂಜಸ್ ಏನಾಯಿತು ಇನ್ಕಮ್ ಅಂತ ಹೇಳಿದ್ರೆ 100 ಇನ್ಕ್ರೀಸ್ ಆಯಿತು, ಆ ಇನ್ಕ್ರೀಸ್ ಅಷ್ಟು ಆಗಿದ್ದನ್ನು ಕನ್ಸಪ್ಷನ್ಗೆ ಅವ್ರು ಖರ್ಚು ಮಾಡಿದ್ರೆ change in savings is 0. So there is no savings. Then MPS equals 0. And if entire additional income is saved, ಏನು 100 ಇನ್ಕ್ರೀಸ್ ಆಯಿತು ಅದನ್ನಷ್ಟು ನೀವು ಸೇವ್ ಮಾಡಿದ್ರೆ, ಸೊ MPS ಅನ್ನೋದು 1 ಆಗಿರುತ್ತೆ. ದೇರ್ ಇಸ್ ನೋ ಕನ್ಫ್ಯೂಷನ್. ಏನು ಇನ್ಕ್ರೀಸ್ ಆಯಿತು ಚೇಂಜಸ್ ಇನ್ ಇನ್ಕಮಲ್ಲಿ 100 ಚೇಂಜ್ ಆಯಿತು, ಅದನ್ನು ನೀವು ಅಷ್ಟನ್ನು ಖರ್ಚು ಮಾಡಿದ್ರೆ 0 ಆಗುತ್ತೆ, ನೀವು ಅಷ್ಟನ್ನು ಸೇವ್ ಮಾಡಿದ್ರೆ 1 ಆಗುತ್ತೆ, ಸಿಂಪಲ್. ಸೊ ದೆನ್ MPS ರೆಫರ್ಸ್ ಟು ದ ಸ್ಲೋಪ್ ಆಫ್ ಸೇವಿಂಗ್ಸ್ ಕರ್ವ್. ಇಟ್ measured as ratio between changes in savings, changes in income. In the above schedule, MPS is constant 0.2 ಅದು 20 ಅಂತ ಇದೆ ಇಲ್ಲಿ. ದೆನ್ ಡ್ಯೂ ಟು ಕಾನ್ಸ್ಟೆಂಟ್ MPS ಸೇವಿಂಗ್ಸ್ ಕರ್ವ್ ಸ್ಟ್ರೈಟ್ ಲೈನ್. ಸೊ ಕನ್ಸಪ್ಷನ್ ಫಂಕ್ಷನ್ ಇಸ್ ಲೀನಿಯರ್. ಸೊ ಇಲ್ಲಿ ಕನ್ಸಪ್ಷನ್ ಫಂಕ್ಷನ್ 0.8 ಇತ್ತು, ಆದ್ದರಿಂದ 0.2 ಸೇವಿಂಗ್ಸ್ ಫಂಕ್ಷನ್ ಆಗಿತ್ತು. ಸೊ ಅದಾದಮೇಲೆ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ. ಸೊ ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ನೀವು ನೋಡ್ಬೋದು ರಿಲೇಷನ್ ಬಿಟ್ವೀನ್ APC APS. ಇಲ್ಲಿ C ಅಂದರೆ ಕನ್ಸಪ್ಷನ್, ಇಲ್ಲಿ S ಅಂದರೆ ಸೇವಿಂಗ್ಸ್. ಓಕೆ, ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ 1 ಬರಬೇಕು. ಆರ್ ನಾವು ಈ ಥರನೂ ಬರಿಬೋದು APS. ಸೊ APC ಈಕ್ವಲ್ಸ್ 1ನಲ್ಲಿ ನಾವು APS ಸೇವಿಂಗ್ಸನ್ನು ಮೈನಸ್ ಮಾಡಿದಾಗ ನಮಗೆ APC ಸಿಗುತ್ತೆ. ಆರ್ ನಾವು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ APCನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ 1ನಿಂದ APSನ್ನು ಮೈನಸ್ ಮಾಡಬೇಕು. APSನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದಾಗ 1ನಿಂದ APCನ ಮೈನಸ್ ಮಾಡಬೇಕು. ಅಥವಾ ಇವೆರಡು ವ್ಯಾಲ್ಯೂಸ್ ಅವೈಲೇಬಲ್ ಇದ್ದರೆ ಎರಡನ್ನು ಆ್ಯಡ್ ಮಾಡಿದ್ರೆ 1 ಬರುತ್ತೆ, ಅಷ್ಟೇ ಸಿಂಪಲ್. ಸೊ ಅದೇ ರೀತಿ ರಿಲೇಷನ್ಶಿಪ್ ಬಿಟ್ವೀನ್ MPC ಆ್ಯಂಡ್ MPS. ಸೊ ಸಮ್ ಆಫ್ ಎರಡನ್ನು ಆ್ಯಡ್ ಮಾಡಿದಾಗ ಈಕ್ವಲ್ ಟು 1 ಇರುತ್ತೆ. ಓಕೆ, ಸೊ ಈಕ್ವಲ್ ಟು 1. ಆರ್ MPC ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ನಾವು 1ನಿಂದ MPSನ್ನು ಮೈನಸ್ ಮಾಡ್ಬೋದು, MPSನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ 1ನಿಂದ MPCಯನ್ನು ಮೈನಸ್ ಮಾಡ್ಬೋದು. ಸೊ ಹೀಗೆ ಕ್ಯಾಲ್ಕುಲೇಷನ್ ಇರುವಂಥದ್ದು ಏನಾದರೂ ಸಂಬಂಧ ಕೊಟ್ಟಾಗ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದ್ದರೆ ಆರ್ ನಮಗೆ ಯೂಸ್ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.